पर स्वागत है आप सभी दर्शकों का। मैं हूं आपके साथ सिमरन। ಇನ್ನು ಅವ್ರು ಬಂದಿದ್ದ ಮ್ಯಾಗೆ ಡಾಂಬರ್ ರಸ್ತೆ ಒಂದು ಮಾಡ್ತೀವಿ. ಮುಂದೆ ಮೇನ್ ಡ್ರೈನೇಜು ಸುಮಾರು 4 ಕೋಟಿ ರೂಪಾಯಿಗೂ ನಾವು ಮಂಜೂರಾತಿ ಮಾಡೀವಿ. ಏನೇ ಆಲ್ಯಮೀನ್ ಕ್ರಾಸದಿಂದ ಇದು ಪೂರ್ತಿ ಈಗ ಅಥಾರಿಟಿಗೆ ಹೋಗಿ ಕೊಡ್ತೈತಿ. ರೋಡ್ ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಅದ್ರ ಹಂಗೆ ಅದ್ರ ತರ್ಡ್ ಡ್ರೈನೇಜು ಮತ್ತು ಕುಡಿಯ ನೀರಿನ ಪೈಪ್ ಲೈನ್ ಎಲ್ಲ ಮಾಡ್ತೀವಿ. ಸ್ಟ್ರೀಟ್ ಲೈಟು ಮಾಡಿಕೊಟ್ರೆ 2ನೇ ಹಂತದಾಗ ಮತ್ತು 400 ಮನೆ ಕೊಡ್ತೀವಿ. ಎಲ್ಲರೂ ಕಡ್ಡಾಯವಾಗಿ ಬಂದಿರ್ಬೇಕು. ಈಗ ಅವರು 300 ಜನ ಬಂದಿರ್ತಾರೆ. ಒಮ್ಮೆ ಜನ ಬಂದಿರೋದು ಸ್ಟಾರ್ಟ್ ಆಯ್ತಂದ್ರೆ ಅವರ ಮನೆಗಳು ಸುರಕ್ಷಿತ ಇರ್ತಾವೆ. ಉಳ್ಕೋದವ್ರು ಏನು ಈ ಮನೆಯೇ ಆಗೋದಿಲ್ಲ, ಇದು ಸುಳ್ಳಿದೆ, ಇದು ಯಾವುದೋ 10 ವರ್ಷ ಆದ್ರೆ ಆಗೋದಿಲ್ಲ ಅಪಪ್ರಚಾರ ಮಾಡೋರು ಬಿಜಾಪುರ ನಗರದಲ್ಲಿ ಮಹಾಪ್ರಭುಗಳೇ ಕೆಲವೊಂದು ಮಂದಿ ಅದಾರ. ಅವರಿಗೆ ಒಂದು ಉತ್ತರ ಅಂದರೆ ಈ 400 ಮನೆ ಏನು ಅವ್ರು ಏನು ಮಾಡ್ಯಾರ 50,000 1 ಲಕ್ಷ ಹಿಂಗೆ ತುಂಬ್ಯಾರ. ಅವರು ಪೂರ್ಣ ಪ್ರಮಾಣದ ರೊಕ್ಕ ತುಂಬ ದಿವಸನೇ ಅವ್ರದ್ದು ರೆಡಿ ಆಗ್ತಾವೆ. ಅವು 400 ಕೊಡ್ತೀವಿ. ಒಟ್ಟು ಇದು 1493 ಮನೆ ಈಗ ಆಗ್ತಾ ಇದೆ. 1493 ಮನೆಯಾಗ ಇವತ್ತು 300 ಕೊಡ್ತಾ ಇದ್ವಿ. ಅದ್ರಾಗ 1193 ಮನೆ ಉಳಿತಾವೆ. ಅದ್ರಾಗ 400 ಮಂದಿದು ಟೆಂಪ್ರರಿ ಹಕ್ಕುಪತ್ರ ಕೊಡ್ತೀವಿ. ಟೆಂಪ್ರರಿ ಹಕ್ಕುಪತ್ರ ಅಂದ್ರೆ ಎಂದ ಅವ್ರು ಪೂರ್ಣ ಪ್ರಮಾಣದ ರೊಕ್ಕ ಕೊಡ್ತಾರೆ ಅಂದ ಅವ್ರಿಗೆ ಅಲಾಟ್ಮೆಂಟ್ ಆಗ್ತದೆ. ಆ 400 ಜನ ತುಂಬಿದ ಮ್ಯಾಗೆ 400, 300, 700 ಇನ್ನು ಆ ಕಡೆ 493 ಒಂದು 300 ಇನ್ನು 793 ಮನೆ ಅವು 2ನೇ ಹಂತದ ಏನೋ ಒಂದು 7-8 ತಿಂಗಳು ಹೋಗ್ತದೆ. ಇದಾದ ಮ್ಯಾಗ ಇನ್ನೂ ನಮ್ಮ ಜಾಗ ಇದೆ ಒಟ್ಟು 31 ಎಕರೆ. ಅದರಲ್ಲಿ ಇನ್ನೂ 850 ಮನೆ ಕೊಡ್ತಾರೆ. ಆದರೆ ಅವತ್ತನ್ನು G+2 ಮಾಡ್ತೀವಿ. ಆ 850 ಮನೆ ಆದ್ಮ್ಯಾಗ ಒಟ್ಟು ನಮ್ಮ ಬಿಜಾಪುರ ನಗರಕ್ಕೆ ನಮ್ಮ ಅವಧಿಯಲ್ಲಿ ಹೋದ ಅವಧಿಯಲ್ಲಿ 3,750 ಮನೆ ಅಲಾಟ್ಮೆಂಟ್ ಆಗಿದೆ. ಇಷ್ಟು ಎಲ್ಲಿ ಎಷ್ಟು ಕೊಡ್ತಾವ ಅಷ್ಟು ಕೂಡಿಸ್ತೀವಿ. ಬುಟ್ನಾಳ್ಕೆರೆ ಬಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ. ಅಲ್ಲಿ ಉಳಿದ ಮನೆಗಳು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು 300 ಮನೆ ಸ್ಲಮ್ನಾಗ ಬಂದವು. ಅವತ್ತನ್ನ ನಾವು ಇಬ್ರಾಹಿಂಪುರದಲ್ಲಿ ನಮ್ಮ ಅಡಿಕೆಗಲ್ಲಿ ಏನು ಗೆದ್ದಲ್ ತಿಪ್ಪಿ ಇದರಲ್ಲಿ ಮತ್ತು ರಂಭಾಪುರದಲ್ಲಿ ಸುಮಾರು ಅಲ್ಲಿ 300 ಮನೆ ಅವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಇವತ್ತು ಮತ್ತು ನಾಳೆ ಮತ್ತೊಂದು 1000 ಮನೆ ಸ್ಲಮ್ನಾಗ ನಾವು ತೊಗೊಂಡು ಬರ್ತಾ ಇದ್ದೀವಿ. ಅಂದರೆ ಒಂದು 2 ವರ್ಷನಾಗ ವಿಜಯಪುರ ನಗರದಲ್ಲಿ 90% ಗುಡಿಸಲ ರಹಿತ ಸ್ಲಮ್ ಮುಕ್ತ ವಿಜಯಪುರ ನಗರ ಮಾಡ್ತಾ ಇದ್ದೀವಿ. ಮತ್ತೆಷ್ಟೇ ಮನೆ ಬೇಕಾದರೂ ತರಲಿಕ್ಕೆ ನಮ್ಮ ಜಾಗನೂ ಐತಿ. ಮತ್ತು ಬಡವ್ರಿಗೆ ಭಾಳ ಈಗೇನು ಸ್ಲಮ್ನಾಗ ಬರೀ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರಿಗೆ ಒಂದು ಮನೆ ಸಿಗ್ತದೆ ಮತ್ತು ಹಕ್ಕುಪತ್ರ ಸಿಗ್ತೈತೆ. ಮತ್ತು ಅವ್ರ ಈಗಿದ್ದಂಥ ಸ್ಲಮ್ದಾಗಿರಲಿ ಸರ್ಕಾರಿ ಜಾಗದಾಗ ಏನು ಅದಾರ ಅವೆಲ್ಲ ಅನಧಿಕೃತ. ನಾವೇನು ಕೊಡ್ತೀವಲ್ಲ ಇದೆಲ್ಲ ಹಕ್ಕುಪತ್ರ ಕೊಡ್ತೀವಿ. 10 ವರ್ಷದ ನಂತರ ಆ ಮನೆ ಅವ್ರು ಮಾರಾಟ ಮಾಡ್ಬೋದು, ಅದ್ರ ಮ್ಯಾಗ ಸಾಲ ತೆಗಿಬೋದು, ಅಂದ್ರೆ ಸ್ವಂತ ಮಾಲಕರಾಗ್ತಾರೆ. ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇದೆ. ಅದು ಹಕ್ಕುಪತ್ರದ ಹಿಂದೆ ಬೊಮ್ಮಾಯಿ ಇದ್ದಾಗೇ ಕೊಡ್ಲಾಕ ಸ್ಟಾರ್ಟ್ ಮಾಡೀವಿ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ ಕೊಡ್ತೀವಿ. 2 ವರ್ಷದಲ್ಲಿ ವಿಜಯಪುರ ಸ್ಲಮ್ ಮುಕ್ತ ಮತ್ತು ಗುಡಿಸಲ ಮುಕ್ತ ಆಗುತ್ತೆ. ಗುಡಿಸಲ ಮುಕ್ತ ವಿಜಯಪುರ ನಗರ ಆಗ್ತದೆ. ರಾಜ್ಯದಲ್ಲಿ ರಣ್ಯ ವಿಚಾರ ಬಹಳ ಚರ್ಚೆಯಲ್ಲಿದೆ. ಸಚಿವರು ಕೈವಾಡ ಇದೆ, ಅಧಿಕಾರಿಗಳ ಕೈವಾಡ ಇದೆ. ಒಂದು ಮಹಿಳೆ ವಿದೇಶದಿಂದ ಅಷ್ಟೆಲ್ಲ ಗೋಲ್ಡ್ ಬಂದ್ರು ಏನು ಪ್ರೀ ಪ್ಲಾನ್ ಆಗಿ ನಡೆಯುತ್ತೆ. ದೊಡ್ಡ ಜಾಲನೆ ಇದೆ. ಅದರಲ್ಲಿ ರಾಜಕಾರಣಿಗಳು, ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು. ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು. ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ. ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು, ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗೋದಿಲ್ಲ. ಇದು CBI ಕೊಡಬೇಕು. ಅದರಲ್ಲಿ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗುತ್ತೆ. ಯಾಕಂದರೆ ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡ್ಬಂದಾರೋ, ಎಲ್ಲೆಲ್ಲಿ ಮನುಷ್ಯನಿಗೆ ತೂತದವ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡ್ಬಂದ ಏನು ಅದಕ್ಕೆ ಎಲ್ಲ ತೂತು ಬಂದ ಹಾಕ್ಬೇಕಾದ್ರೆ ಇದು CBI ತನಿಖೆ ಕೊಡಬೇಕು. ದೇಶದ ಆದಾಯಕ್ಕೆ ಮತ್ತೆ ಬೆಳವಣಿಗೆಗೆ ಇದು ದೊಡ್ಡ ಮಾರಕ. ಫಾರಿನ್ ಎಕ್ಸ್ಚೇಂಜು ದುಬೈದಲ್ಲೇನೋ ಒಂದು ತೊಲಿಗೇನೋ ಒಂದು 10,000 ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ. ಆದರೆ ಇದನ್ನ ತನಿಖೆ ಆಗಬೇಕು. ಇಲ್ಲಾಂದರೆ ಇಂಥ ರಾಜಕೀಯ ಪ್ರಭಾವಿತವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ರನ್ನ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಅವ್ರ ತಂದೆ ಹುದ್ದೆಯನ್ನ ಇವರು ದುರುಪಯೋಗ ಮಾಡ್ಕೊಂಡ್ರ. ತಂದೆ ಹುದ್ದೆ ಹೆಚ್ಚುವರಿ ವಾಹನ ಬಳಕೆ ಮಾಡ್ಕೊಂಡಿದ್ರು ಅವರು ತಂದೆ. ಎಲ್ಲಾನು ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ.
ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರಿರೋದ್ರಿಂದ ಉನ್ನತ ಪೊಲೀಸ್ ಅಧಿಕಾರಿಗಳಿರೋದ್ರಿಂದ ಇದು CBI ತನಿಖೆ ಆಗಬೇಕು. ಈಗಾಗಲೇ ಇಡಿ ಪ್ರವೇಶ ಮಾಡಿದೆ. ಇದು ತನಿಖೆಯಾಗಿ ಯಾರ್ಯಾರು ಶಿಕ್ಷೆ ಆಗಬೇಕು. ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಕೇಂದ್ರಕ್ಕೆ ಬರುತ್ತೆ, ಕೇಂದ್ರ ವ್ಯಾಪ್ತಿಯೊಳಗೇ ವಿಮಾನ ನಿಲ್ದಾಣಗಳೆಲ್ಲ ಬರುತ್ತೆ, ಅವರ ಮಿಸ್ಟೇಕಿಂದ ಇವೆಲ್ಲ ಆಗ್ತದೆ. ಮತ್ತು ಇಲ್ಲಿ ಆಕೆ ಪ್ರೋಟೋಕಾಲ್ ಕೊಟ್ಟಾರೆ, ಕೇಂದ್ರ ಕೊಟ್ಟೈತೆ ತಂದಿದೆ ಅಲ್ಲ, ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು? ಏನವರು ಜಡ್ ಸೆಕ್ಯೂರಿಟಿ ಒಳಗದಾರ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರೂ ಪ್ರಶಸ್ತಿ ತೊಗೊಂಡು ಭಾರತ ರತ್ನ ಪದ್ಮಶ್ರೀ ಅವಾರ್ಡ್ಗಳು ಅದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ, ಏನಾರು ಒಂದು ಬೇಕಲ್ಲ. ಇದೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳ್ಬೇಕು. ರಾಜ್ಯ ಸರ್ಕಾರ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಆಗೋದು. ಏರ್ಪೋರ್ಟ್ ಅವ್ರ ಕೈಯಾಗಿದೆ ಅಂದ್ರೆ ಏರ್ಪೋರ್ಟ್ನಿಂದ ಹೊರಗೆ ಬಂದ ಮ್ಯಾಗ ಯಾರ್ದು? ಏರ್ಪೋರ್ಟ್ ಗೇಟ್ ದಾಟದ ಕೂಡ ಯಾರ್ದು? ರಾಜ್ಯ ಸರ್ಕಾರದ ರಾಜ್ಯ ಗೃಹ ಇಲಾಖೆದ್ದು ಕಸ್ಟಮ್ ನೋಡ್ರಿ. ಅದೇ ಈಗ ಅವರು ಏನವನ ಕೇಂದ್ರದ ಜವಾಬ್ದಾರಿ ತಾನು ಬಿಟ್ಟರೆ ತನ್ನೋದಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳು ಅವ್ರ ಮ್ಯಾಗ ಕ್ರಮ ತಗೋರು. ಯಾರು ತಪ್ಪು ಮಾಡ್ಯಾರ ಕೇಂದ್ರವರಲ್ಲಿ ರಾಜ್ಯದವರಲ್ಲಿ ಅದ್ರಾಗೇನು ತಾರತಮ್ಯ ಇಲ್ಲ. ತನಿಖೆ ಎಲ್ಲರ ಮ್ಯಾಗ ಆಗಿಲ್ಲ. ಯಾರು ಕೇಂದ್ರದ ಅಧಿಕಾರಿಗಳ ಕಷ್ಟ ಬಂದಾರೋ ಅವರು ತಪ್ಪೇ ಇಲ್ಲ. ಅವ್ರ ಎಷ್ಟು ಬಂಗಾರ ಬರುತ್ತಾನೆ ಬಿಟ್ಟರೆ ಹಂಗೆ ನಿರಂತರವಾಗಿ ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು. ಈ ರೀತಿ ಅವ್ರ ಒಂದು ಸಂಘಾತ ಏನು ಅವ್ರು ಮಾಡ್ತಾರಲ್ಲ, ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣು ಮಕ್ಕಳ ಗೌರವ ಅಲ್ಲಿಲ್ಲ. ಅದೊಂದು ಉಪಭೋಗದ ವಸ್ತು ತಿಳ್ಕೊಂಡಿದ್ದಾರೆ. ಅಂಥವರಿಂದ ದೂರ ಇರಬೇಕಾಗಿತ್ತು. ಇವ್ರದ್ದು ಕರ್ತವ್ಯ ಇದೆ. ಮತ್ತು ಇಂತೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಈ ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅಂದಾಗ ಈ ರಾಜ್ಯ ಸರ್ಕಾರ ಹೋಗುತ್ತಾನ ಇದು ನಡೀದೆ. ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತೆ ನಾವು ಸೋಮವಾರದಿಂದ ಏನು ಸದನ ಪ್ರಾರಂಭ ಆಗ್ತಾ ಇದೆ. ನಾವು ಈಗಾಗಲೇ ರೂಲ್ 69 ಕೆಳಗೆ ನಾವು BJPದಿಂದ ಕೊಟ್ಟಿದ್ವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಹಿಂದೂ ದೇವಸ್ಥಾನಗಳು, ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷಿತ ಇದೆ. ಇವೆಲ್ಲರ ಬಗ್ಗೆನೂ ನಾಳೆ ನಾವು ಇನ್ನೂ ಒಂದು ವಾರ ಸದನದಲ್ಲಿ ಮಾತಾಡ್ತೀವಿ. ಒಂದು ಕಡೆ ಗಲಭೆಕೋರರಿಗೆ ಮತ್ತು ಒಂದು ಒಂದೇ ಸಮುದಾಯ ಅದನ್ನು ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿ ಗಲಭೆಯಲ್ಲಿ ನಾನು ಮೊನ್ನೆ ಹೇಳಿದ್ದೇನೆ, ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ. ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ರು, ಯಾರು PSI ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈ ಮ್ಯಾಗ ಹೋಗಿದ್ರು, ಪೊಲೀಸರು ಜೀಪ್ ಮೇಲೆ ನಿಂತು ಪ್ರಚೋದನಾ ಭಾಷಣ ಮಾಡಿದ್ರು. ಉದಯಗಿರಿಯಲ್ಲಿ ಆದಂಥದ್ದು, ಹುಬ್ಬಳ್ಳಿಯಲ್ಲಿ ಆದಂಥದ್ದು, KGಯಲ್ಲಿ ಆದಂಥದ್ದು, ಇದೆಲ್ಲ ನೋಡಿದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಆ ಕೋಮಿಗೆ ಈಗ ನಮ್ದಿರೋ ಒಂದು ಪಾಕಿಸ್ತಾನ ತಿಳ್ಕೊಂಡ್ಬಿಟ್ಟಿದೆ. ಪಾಕಿಸ್ತಾನ ಭಾಗ ತಿಳ್ಕೊಂಡ್ಬಿಡ್ತೀವಿ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಎಷ್ಟು ಅವರು ಅತಿಯಾಗಿ ಅವ್ರ ವರ್ತನೆಯನ್ನು ಆಗ್ತದೆ. ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡಲಿಕ್ಕೆ ನೋಡ್ರಿ. ಅವ್ರು ಬರೀ ಹೋಗ್ಬೇಕಾದ್ರೆ ಅವರಿಗೆ ರಾಜ್ಯ ಶಾಂತಿಯಿಂದ ಇರೋದು ಬೇಕಾಗುತ್ತೆ. ಬರೀ ಅವ್ರು ಹೋಗಿ ಅವ್ರು ಏನು ಹೇಳಿದ್ರು ಅಲ್ಲ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರನ್ನ ನೀವು ಕೇಸ್ ವಾಪಸ್ ತೆಗಿತೀರಂದ್ರೆ ಅಂತ ದುರ್ದೈವ. ಅದು ಯಾವುದೇ ಕಾಮನವ್ರು ಕಾಂಗ್ರೆಸ್ MLA ಮನೆ ಮೇಲೆ ದಾಳಿ ಮಾಡಿದ್ರೆ ಅವ್ರಿಗೆ ಒಬ್ಬ ದಲಿತ MLA ಅವನ ಮನೆ ಮೇಲೆ ದಾಳಿ ಮಾಡಿದ್ರು ಅವ್ರು ಕೇರ್ ಮಾಡಲಿಲ್ಲ. ಈಗ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ, ಇದು ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ಮತ್ತು ಈ ಜನರು ತಾಳ್ಮೆಗೂ ಒಂದು ಮಿತಿ ಇದೆ. ಅದನ್ನು ಪರೀಕ್ಷೆ ಮಾಡಕ್ಕೆ ಹೋಗ್ತಾರೆ ಕಾಂಗ್ರೆಸ್. ಇದನ್ನು ನಿಶ್ಚಿತವಾಗಿ ಇದನ್ನು ನಾವು ಈಗಾಗಲೇ ನೋಡ್ರಿ, ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಮಾತಾಡಿದ್ರು. SC ST ಹಣ ಬೇಕಾಬಿಟ್ಟಿಯಾಗಿ ಇವತ್ತು ದುರುಪಯೋಗ ಆಗಿದೆ. SC ST ಜನಾಂಗದ ಅಭಿವೃದ್ಧಿ ಕೊಟ್ಟಿದ್ದು. ನಿಮ್ಗೆ ಯಾವುದೋ ಒಂದು ಗಾರ್ಡನ್ ಮಾಡಲಿಕ್ಕೆ, ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹಾಕಲಿಕ್ಕೆ ಕೊಟ್ಟಿದ್ದಲ್ಲ. ದಲಿತ ಬಂಧುಗಳೇನಾದರೂ ಪರಿಶಿಷ್ಟ ಜಾತಿ ಬಂಧುಗಳ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕು. ಅದು ಬಿಟ್ಟು ತಮ್ಗೆ ಎಲ್ಲಿ ಬೇಕಾದ್ರೆ ಕೊಟ್ಟಾರೆ. ಭಾಳ ಕೆಟ್ಟ ಅನ್ಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಕೇಳ್ತಾ ಇಲ್ಲ. ಭಾಳ ಮಂದಿ ನೀಲಿ ಟಾವೆಲ್ ಹಾಕೊಂಡು ಅಡ್ಡಾಡ್ತಾರೆ. ರಾಜ್ಯ ಅಂಬೇಡ್ಕರ್ ವಾದಿಗಳ ಸರಿ, ಅಂಬೇಡ್ಕರ್ ಮನೆಗೆ ಹೋಗ್ತಾರೆ.
ನಾಯಕರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಇವತ್ತು ಸತ್ಯ ಆಗ್ತದೆ. ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ, ಎಲ್ಲಿವರೆಗೆ ನನ್ನ ಸಮಾಜದ ಎಲ್ಲ ನನ್ನ ಸಮಾಜವನ್ನು ಆದಂತ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ, ಈ ಸಂವಿಧಾನ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಅದು ಬಾಬಾ ಸಾಹೇಬ್. ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ನಮ್ಮ ಸ್ಪೀಕರು ಇಲ್ಲ SC/ST ಜನಾಂಗ ಗುಡ್ಡಗಾಡಿನಲ್ಲಿ ಇರುವುದರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹೊಡೆದಿದ್ದಾರೆ. ಅಂದ್ರೆ ಅದೊಬ್ಬ ಹುಲಿ ಗುರ್ತಾಗ್ತದೆ ಅಂದ್ರೆ ದಲಿತರ ಇವ್ರಿಗೆ ನಾ ಕಡಿ ಇವ ಲಿಂಗಾಯತ ಅದಾನೆ, ಇವ ಬ್ರಾಹ್ಮಣ ಅದಾನೆ, ಇವ ಒಕ್ಕಲಿಗೆ ಅದಾನೆ, ಇವ ಮರಾಠ ಅದ ಅಂತ ಅದಕ್ಕೇನು ಗುರ್ತದ ಬಿಲಿ ಎಲ್ಲರಿಗೆ ಕಡಿದ ಸಂಚಾರ ಇಟ್ಟು ಎದ್ದು ತಂದ್ರೆ ನಮ್ಮ ಸ್ಪೀಕರ್ ವಾಪಸ್ ತಗೊಂಡು ಸಮಾಜ ಅಂದ್ರೆ ಎಲ್ಲಿವರೆಗೆ ಅವ್ರ ಮೆಂಟಾಲಿಟಿ ದಲಿತರ ಹಣ 24,000 ಕೋಟಿ ಹಿಂಗೆ ದುರುಪಯೋಗೈತಿ. ಆ 24,000 ಕೋಟಿ ಇವತ್ತು SC/ST ಜನಾಂಗದ ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಟ್ಟು, ಆದ್ರೆ ಅದಕ್ಕೆ ಅದಕ್ಕೂ ಉಪಯೋಗ ಮಾಡೋದು ಏನೋ ದಲಿತರು ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ರೆ ಅಕ್ಕಿ ಕೊಟ್ಟಾರ. ಅಕ್ಕಿಗೆ ಎಲ್ಲ ಜಾತಿಯವ್ರು ಕೊಟ್ಟಾರ್ರಿ. ಯಾವ್ದಾರು BPL ಕಾರ್ಡ್ ತೆಗೆದುಕೊಂಡು ಅಕ್ಕಿ ಕೊಡ್ತಾರೆ. ಬಸ್ನಾಗ ಎಲ್ಲ ಜಾತಿಯವ್ರು ಅಡ್ಡಾಡ್ತಾರೆ. ಅದಕ್ಕೆ ನಾವು ದಲಿತರ ರೊಕ್ಕ ಉಪಯೋಗ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ SC/ST ಫಂಡ್ SC/ST ಜನಾಂಗಕ್ಕೆ ಹೋಗ್ಬಿಟ್ಟು 84 ಕೋಟಿ ರೂಪಾಯಿ ನಿಮ್ಮ ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ. ST ವಾಲ್ಮೀಕಿ ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಾರೆ ಕಾಂಗ್ರೆಸ್. ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರ ಮತ್ತು ರೇಣುಕಾಚಾರ್ಯ ಹೇಳ್ತಾರೆ ಯತ್ನಾಳ್ ಅವರು ನಾವು ಒಂದಾಗಬೇಕು ಅಂತೇಳಿ ನಿಮ್ಮ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ. ಉಚ್ಚಾಟನೆ ಮಾಡ್ತೀನಿ. ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಅದೇ ಅವ್ರೇನೋ ಈಗ ಮ್ಯಾಗ ಗೊತ್ತಾಗುತ್ತೆ. ಯತ್ನಾಳ್ ಏನಂದ್ರೆ ಗೊತ್ತಾಗೈತಿ, ವಿಜೇಂದ್ರ ಏನಂದ್ರೆ ಗೊತ್ತಾಗುತ್ತೆ. ಎಲ್ಲ ಮಾಹಿತಿ ಹೋಗ್ಯಾವು. ಯತ್ನಾಳ್ ಹೊರಗೆ ಹಾಕೋದು ಆಗುದಿಲ್ಲ ಗೊತ್ತಾಗೈತಿ. ಅದಕ್ಕೆ ಪಟ್ನೆ ಎಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹೀಗೆ ಬಚಾವ್ ಇಲ್ಲಾಂದ್ರೆ ಈಗ ಯತ್ನಾಳ್ ಅವ್ರ ಬೇಡಿಕೆ ಇದ್ರೆ ಯತ್ನಾಳ್ ಅವರು ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನೋಡಿ, ನಾವು ಯಾವುದೂ ಪಕ್ಷ ಕಟ್ಟೋಲ್ಲ. ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ. ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರಿದಿಲ್ಲ, ಮತ್ತೆ ಹಿಂದುತ್ವ ಕಡೆ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ. ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇರೋದು BJP ಮೇಲಿದೆ. ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ, ವಿಜಯೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು. ನಾವು ಯಾವ ಕಾಲಕ್ಕೂ BJP ಹೋಗುವುದಿಲ್ಲ. BJP ಏನು ಹಿಂದುತ್ವದಿಂದ ದೂರ ಹೋಗಿತ್ತು, ಅದು ಮತ್ತೆ ಹಿಡ್ಕೊಂಡು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು. ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ, ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಆಧಾರ ಮೇಲೆ, ಅಸ್ಸಾಂ ಹಿಂದುತ್ವದ ಆಧಾರ ಮೇಲೆ, ರಾಜಸ್ಥಾನ ಹಿಂದುತ್ವದ ಆಧಾರ ಮೇಲೆ, ಮಧ್ಯಪ್ರದೇಶ ಹಿಂದುತ್ವದ ಆಧಾರ ಮೇಲೆ, ದಿಲ್ಲಿ ಹಿಂದುತ್ವ ಆಧಾರ ಮೇಲೆ, ಇದು ಕರ್ನಾಟಕದ ಹಿಂದುತ್ವ ಆಧಾರ. ಹೌದು, ನೀವೇನೋ ಮಾಡಲಿಲ್ಲಲ್ಲ, ಹಿಂದೂ ಕಾರ್ಯಕರ್ತರು ಹೊರಬರಲ್ಲ, ಕಠಿಣ ಕ್ರಮ ಕೈಗೊಳ್ಳಲಾಗುವುದಂತ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡ್ತಾರಪ್ಪ ಹಿಂದೂಗಳಿಗೆ. ಶಿವಮೊಗ್ಗದಾಗ ಔರಂಗಜೇಬ್ ಕಟೌಟ್ ಹಾಕಿದ್ರು, ವೀರ್ ಸಾವರ್ಕರ್ ಇದನ್ನ ಮೂರ್ತಿಗೆ ಅಪಮಾನ ಮಾಡಿದ್ರು. ನೀವು KGಹಳ್ಳಿ DG ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದಾಗ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಂಡು ಹಿಂದೂ ಕಾರ್ಯಕರ್ತ ನಾರಾಜ್ ಆಗಿದ್ರು. ಅವ್ರ ಮನೆ BJP ಹೋಯ್ತು. ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು BJP ಬಿಟ್ಟರೆ ಆಗುವುದು. ನಾವು BJPನ ಶಕ್ತಿಯುತ ಮಾಡಬೇಕಾದ್ರೆ BJPಯಲ್ಲಿ ಹಿಂದುತ್ವನ ಆಗ್ತದೆ. ಮಾತು ದುರಂಕಾರ ಅಹಂಕಾರ ಇಲ್ಲ, ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು. ಬರೀ ಎಲೆಕ್ಷನ್ನಾಗ ಅಷ್ಟೇ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಜನೆ ಮಾಡ್ಕೊಬೇಕಾಗಿದೆ. ಅದು ಅವ್ರೆಲ್ಲ ಕಿತ್ತು ಹಾಕ್ತಾರೆ. ಹಾಗೆ ನಾವು ಗೊತ್ತಾಗಿದೆ. ಅವ್ರನ್ನೇ ಮುಂದುವರ್ಸಿದ್ರ 30 ಬರ್ತಾರೆ ಹೇಳ್ಯಾರ. ಶೀಘ್ರದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ತಡ ಮಾಡಬೇಕು? ಬದಲಾವಣೆ ಮಾಡ್ಲಿಕ್ಕಂದ್ರೆ ಪಕ್ಷದಿಂದ 3 ವರ್ಷ ಟೈಮ್ ಐತಿ, ಚೇಂಜ್ ಆಗ್ತದೆ. ಯಾಕಂದ್ರೆ ಅವೆಲ್ಲ ಹೋಯ್ತದೆ. ಮೊದಲೇನೋ ಒಂದು ಹವಾ ಇಟ್ಟಿದ್ರು, ವೀರಶೈವ ಲಿಂಗಾಯತರಂದ್ರೆ ಪೂಜ್ಯ ತಂದೆಯವರು, ವೀರಶೈವ ಲಿಂಗಾಯತರು ಏನಾರೆ ಪೂಜ್ಯ ತಂದೆಯವ್ರ ಮಗನ ತೆಗೆದುಬಿಟ್ರೆ BJP ಮುಗಿದೋಗ್ಲಿಲ್ಲ. BJP ಹಿಂದುತ್ವ ಆಧಾರ ಮ್ಯಾಗಿದೆ.
ಯಾವ ಲಿಂಗಾಯತ ವೀರ ಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೇ. ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ, ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂತ ಹಾಕಿಬೇಕಾಯ್ತು. ವೀರಶೈವ ಲಿಂಗಾಯತ ಜೀವಿತ ನೀವು ಅಲ್ಲೇ ಕೊಂಡ್ಬಿಡ್ತೀವಿ. ನೀವು ಬೇಕಾಯ್ತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ. ಸನಾತನ ಹಿಂದೂ ಧರ್ಮ ನೀವು ಬಿಟ್ಟರೆ ಅಂದರೆ ನೀವು ಇಲ್ಲಿ ಉಳಿಲಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಮೊದಲ ಜಂಡನೇ ನಮಗೆ ಏನೋ ನಮ್ಮ ಕಾರಣ ಏನು ಮಾಡ್ಕೊತಾನೆ ಮಾಡ್ತೀವಿ ನಮ್ಮ ಜನ ಯಾರು ಕೇಳೋದು ಏನು ಬರ್ತದೆ ಮಾಡ್ತೀವಿ. ನಾವು ಅವ್ರ ಅಪ್ಪ ಹಿಂಗೆ ಮಾಡ್ಕೊತ ನಮ್ಮ ವಿರುದ್ಧ ಇದ್ದವ್ರು ಮಾಡೋದು ನಮ್ಗೆ ಚಿಟ್ಟ ಐತೆ ಅಪ್ಪ ಮಾಡ್ತೀವಿ ಮನೆಯಾಗ ಮಾಡ್ತೀವಿ. ಸಮಾಧಾನ ಅಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।